ಎಲ್ಲೋ ವಿಫಲ ಆಗಿದೆ ಅನ್ನೋಂಥ ಒಂದು ಟೀಕೆಗಳು ಬರ್ತಾ ಇದ್ದಾರೆ ಸರ್. ಆಮೇಲೆ NPP ಸಪೋರ್ಟ್ ವಾಪಸ್ ತಗೊಂಡಿದೆ ಸರ್ 7 ಶಾಸಕರು. ನೋಡ್ರಿ, ಅದರ ಬಗ್ಗೆ ಅದು ಸೆನ್ಸಿಟಿವ್ ಇಶ್ಯೂ ಆಯ್ತು ಹೇಳೋದು ಅಲ್ಲೇ ಸರ್ವ ರೀತಿಯಿಂದ ಪ್ರಯತ್ನ ಅದ. ಯಾಕಂದ್ರೆ ಅದು ಭಾಳ ಕಾಂಪ್ಲಿಕೇಟೆಡ್ ಮತ್ತು ಸೆನ್ಸಿಟಿವ್ ಅದ. ನಾನು ಯಾವುದೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಹಿಂದೂ ಸಹಿತ 3-4 ವರ್ಷಗಳ ಕಾಲ ನಡೀತಿದೆ. ಆವಾಗ ಕಂಟ್ರೋಲ್ ಇರಲಿಲ್ಲ. ಈಗ ಮತ್ತೆ ಇದು ಇರಪ್ಟ್ ಆಗ್ತಾಯಿದೆ. ಇದು ದೌರ್ಭಾಗ್ಯದ ಸಂಗತಿ. ಒಬ್ಬ ಸತ್ತರೂ ಒಬ್ಬ ವ್ಯಕ್ತಿ ಸತ್ತೋದ್ರು ಅದು ಭಾಳ ದೌರ್ಭಾಗ್ಯ ಸಂಗತಿ. ಅದರ ಭಾರತ ಸರ್ಕಾರ ಗೃಹ ಮಂತ್ರಾಲಯ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಲ್ಲ ರೀತಿಯಿಂದ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮಣಿಪುರದ ಇತಿಹಾಸದಲ್ಲಿ ಭಾಳ ಸಂದೆ ಈ ಹಿಂದೆ ಇದೇ ರೀತಿಯ ಘಟನಾವಳಿಗಳು ವರ್ಷಗಟ್ಟಲೆ 4-3-5 ವರ್ಷಗಟ್ಟಲೆ ನಡೆದಿದೆ. ಮಾತುಕತೆ ಮೂಲಕನೂ ಮತ್ತು ಪೊಲೀಸ್ ವ್ಯವಸ್ಥೆ ಮೂಲಕನೂ ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ರಯತ್ನ ಉಳಿದದ್ದನ್ನು ಹೆಚ್ಚು ಕಾಮೆಂಟ್ ಮಾಡಲಿಕ್ಕೆ ಹೋಗ್ತದೆ. ಸರ್, ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಜೋರು ನಡೀತದೆ, ಏನಾಗ್ಬೋದು ಅಂತ ನಾನು ಇಷ್ಟ ಹೇಳೋದು, ನಾನು ಅಲ್ಲಿ ಹೋಗಿ ಬಂದಿದ್ದು. ನಾನು ಭಾಳ ದೊಡ್ಡ ಸಂಖ್ಯೆ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಮತ್ತು ಜಾರ್ಖಂಡದಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ಗೆಲ್ತೀವಿ. ಇನ್ನು ಹರಿಯಾಣದಲ್ಲಿ ನಮ್ಮದು ವಿಜಯ 3ನೇ ಬಾರಿಗೆ ಆಗಿಲ್ಲ. ಅದೇ ರೀತಿ ಮಹಾರಾಷ್ಟ್ರದಲ್ಲಿಯೂ ಸಹಿತ. ಹಾಗೆ ನೋಡಿದರೆ ಈ ಲಾಸ್ಟ್ ಟೈಮ್ ಏನು 2019ಕ್ಕೆ ಚುನಾವಣೆ ಆಗಿತ್ತು. ಆ 19ರ ಚುನಾವಣೆಯಲ್ಲೂ ವಾಸ್ತವಿಕವಾಗಿ ನಾವೇ ಗೆದ್ದಿದ್ವಿ. 130 ಸೀಟ್ ನಮ್ಮದಿತ್ತು. 20 ಸೀಟ್ಗಾಗಿ ಅವತ್ತಿನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಬಗೆದು 3 ಪಾರ್ಟಿ ಜೊತೆ ಕೂಡ ಸರ್ಕಾರ ಮಾಡಿದ್ದರು. ಇವತ್ತು ಅದರ ನಂತರ ಒಂದು ರೀತಿಯಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ ಬಾಳಾ ಸಾಹೇಬ್ ಠಾಕ್ರೆ ಅವರ ವಿರೋಧಿಗಳಿಗೆ ಜೊತೆಗೂಡಿ ಸರ್ಕಾರ ಮಾಡಿದ್ದಕ್ಕೆ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಅನೇಕ ಶಿವಸೇನೆಯ ಶಾಸಕರು ಬಂಡೆದ್ದು ಮಹಾಯುತಿ ನಿರ್ಮಾಣಗಿದ್ದರು ಮತ್ತು ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಅಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಪ್ರಧಾನಮಂತ್ರಿಗಳ ಬಹುದೊಡ್ಡ ಜನಪ್ರಿಯತೆ ಇದೆ. ನಮಗೆ ಪೂರಾ ವಿಶ್ವಾಸ ಇದೆ. ನಾವು ಭಾಳ ಒಳ್ಳೆಯ ಮೆಜಾರಿಟಿಯಲ್ಲಿ ನಮ್ಮ ಗಠಬಂಧನದ ಮಹಾಯುತಿ. ಸರ್, UP ಒಳಗೆ ICUದಲ್ಲಿ ಪ್ರಾಬ್ಲಮ್ ಆಗಿ ಬೆಂಕಿ ಹತ್ತಿ ಮಕ್ಕಳು ತೀರ್ಕೊಂಡು ಸರ್, ಯಾರು ಜವಾಬ್ದಾರಿ ಸರ್? ಯಾಕಂದ್ರೆ ಸರಿಯಾಗಿ ಚೆಕ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ. ಎಲ್ಲೋ ವಿಫಲ ಆಗಿದೆ ಅನ್ನೋಂಥ ಒಂದು ಟೀಕೆಗಳು ಬರ್ತಾ ಇದ್ದಾರೆ ಸರ್. ಆಮೇಲೆ NPP ಸಪೋರ್ಟ್ ವಾಪಸ್ ತಗೊಂಡಿದೆ ಸರ್ 7 ಶಾಸಕರು. ನೋಡ್ರಿ, ಅದರ ಬಗ್ಗೆ ಅದು ಸೆನ್ಸಿಟಿವ್ ಇಶ್ಯೂ ಆಯ್ತು ಹೇಳೋದು ಅಲ್ಲೇ ಸರ್ವ ರೀತಿಯಿಂದ ಪ್ರಯತ್ನ ಅದ. ಯಾಕಂದ್ರೆ ಅದು ಭಾಳ ಕಾಂಪ್ಲಿಕೇಟೆಡ್ ಮತ್ತು ಸೆನ್ಸಿಟಿವ್ ಅದ. ನಾನು ಯಾವುದೂ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಹಿಂದೂ ಸಹಿತ 3-4 ವರ್ಷಗಳ ಕಾಲ ನಡೀತಿದೆ. ಆವಾಗ ಕಂಟ್ರೋಲ್ ಇರಲಿಲ್ಲ. ಈಗ ಮತ್ತೆ ಇದು ಇರಪ್ಟ್ ಆಗ್ತಾಯಿದೆ. ಇದು ದೌರ್ಭಾಗ್ಯದ ಸಂಗತಿ. ಒಬ್ಬ ಸತ್ತರೂ ಒಬ್ಬ ವ್ಯಕ್ತಿ ಸತ್ತೋದ್ರು ಅದು ಭಾಳ ದೌರ್ಭಾಗ್ಯ ಸಂಗತಿ. ಅದರ ಭಾರತ ಸರ್ಕಾರ ಗೃಹ ಮಂತ್ರಾಲಯ ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಲ್ಲ ರೀತಿಯಿಂದ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಮಣಿಪುರದ ಇತಿಹಾಸದಲ್ಲಿ ಭಾಳ ಸಂದೆ ಈ ಹಿಂದೆ ಇದೇ ರೀತಿಯ ಘಟನಾವಳಿಗಳು ವರ್ಷಗಟ್ಟಲೆ 4-3-5 ವರ್ಷಗಟ್ಟಲೆ ನಡೆದಿದೆ. ಮಾತುಕತೆ ಮೂಲಕನೂ ಮತ್ತು ಪೊಲೀಸ್ ವ್ಯವಸ್ಥೆ ಮೂಲಕನೂ ಕಟ್ಟುನಿಟ್ಟಿನ ಕ್ರಮಕ್ಕೆ ಪ್ರಯತ್ನ ಉಳಿದದ್ದನ್ನು ಹೆಚ್ಚು ಕಾಮೆಂಟ್ ಮಾಡಲಿಕ್ಕೆ ಹೋಗ್ತದೆ. ಸರ್, ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಜೋರು ನಡೀತದೆ, ಏನಾಗ್ಬೋದು ಅಂತ ನಾನು ಇಷ್ಟ ಹೇಳೋದು, ನಾನು ಅಲ್ಲಿ ಹೋಗಿ ಬಂದಿದ್ದು. ನಾನು ಭಾಳ ದೊಡ್ಡ ಸಂಖ್ಯೆ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಮತ್ತು ಜಾರ್ಖಂಡದಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಾವು ಗೆಲ್ತೀವಿ. ಇನ್ನು ಹರಿಯಾಣದಲ್ಲಿ ನಮ್ಮದು ವಿಜಯ 3ನೇ ಬಾರಿಗೆ ಆಗಿಲ್ಲ. ಅದೇ ರೀತಿ ಮಹಾರಾಷ್ಟ್ರದಲ್ಲಿಯೂ ಸಹಿತ. ಹಾಗೆ ನೋಡಿದರೆ ಈ ಲಾಸ್ಟ್ ಟೈಮ್ ಏನು 2019ಕ್ಕೆ ಚುನಾವಣೆ ಆಗಿತ್ತು. ಆ 19ರ ಚುನಾವಣೆಯಲ್ಲೂ ವಾಸ್ತವಿಕವಾಗಿ ನಾವೇ ಗೆದ್ದಿದ್ವಿ. 130 ಸೀಟ್ ನಮ್ಮದಿತ್ತು. 20 ಸೀಟ್ಗಾಗಿ ಅವತ್ತಿನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಬಗೆದು 3 ಪಾರ್ಟಿ ಜೊತೆ ಕೂಡ ಸರ್ಕಾರ ಮಾಡಿದ್ದರು. ಇವತ್ತು ಅದರ ನಂತರ ಒಂದು ರೀತಿಯಲ್ಲಿ ಹಿಂದೂ ವಿರೋಧಿ ಶಕ್ತಿಗಳಿಗೆ ಬಾಳಾ ಸಾಹೇಬ್ ಠಾಕ್ರೆ ಅವರ ವಿರೋಧಿಗಳಿಗೆ ಜೊತೆಗೂಡಿ ಸರ್ಕಾರ ಮಾಡಿದ್ದಕ್ಕೆ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಅನೇಕ ಶಿವಸೇನೆಯ ಶಾಸಕರು ಬಂಡೆದ್ದು ಮಹಾಯುತಿ ನಿರ್ಮಾಣಗಿದ್ದರು ಮತ್ತು ದೇವೇಂದ್ರ
ಪ್ರಧಾನಮಂತ್ರಿಗಳ ಬಹುದೊಡ್ಡ ಜನಪ್ರಿಯತೆ ಇದೆ. ನಮಗೆ ಪೂರಾ ವಿಶ್ವಾಸ ಇದೆ. ನಾವು ಭಾಳ ಒಳ್ಳೆಯ ಮೆಜಾರಿಟಿಯಲ್ಲಿ ನಮ್ಮ ಗಠಬಂಧನದ ಯುತಿ ಆಗಿದೆ. ಸರ್ ಯು ಪಿ ಒಳಗೆ ಐ ಸಿ ಯುದಲ್ಲಿ ಪ್ರಾಬ್ಲಮ್ ಆಗಿ ಬೆಂಕಿ ಹತ್ತಿ ಮಕ್ಕಳು ತೀರ್ಕೊಂಡು ಸರ್ ಯಾರು ಜವಾಬ್ದಾರಿ ಸರ್ ಇದೆ? ಯಾಕಂದ್ರೆ ಸರಿಯಾಗಿ ನಾನು ಚೆಕ್ ಮಾಡ್ತೀನಿ, ನಂಗೆ ಗೊತ್ತಿಲ್ಲ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.